ನಮಸ್ಕಾರ ಸ್ನೇಹಿತರೆ, ನಾವು ನಿಮ್ಮ ಭಗವಂತ ಮೋಟರ್ಸ್ ರಾಕೇಶ್ ರಾಕಿಬಾಯಿ ಅವರು ಮಾತಾಡ್ತಾ ಇರೋದು. ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾವಪ್ಪ ಅಂದರೆ, ನೋಡಿರಿ, ಒಂದು ರೈತರಿಗೆ ಕಡಿಮೆ ವೋಲ್ಟೇಜ್ನ ಮತ್ತು ಕಡಿಮೆ ಬೆಲೆ ಸ್ಟಾರ್ಟರ್ನ ಯಾವ ರೀತಿ ಮಾಡ್ಕೊಳೋದಂತ ನಿಮ್ಮೊಂದು ಸ್ಟಾರ್ಟ್ರು ಇದೆ. V6 ಮೋಟ್ರಿಗೆ ಬರಲ್ಲ. V6ಅಲ್ಲಿ V4ಅಲ್ಲಿ 5 HP ಮತ್ತು 3 HP 2 HP 1 HP ಮೋಟ್ರಿಗೆ 3 ಫೇಸು. ಇದು ಬೋರ್ವೆಲ್ ಮೋಟ್ರು ಸ್ಟಾರ್ಟರ್ 3 ಫೇಸ್ ಮೋಟ್ರು ಮಾತ್ರ. ನೋಡ್ರಿ, ಸುಮಾರು ಒಂದು ವರ್ಷದಿಂದ ನೆನೀತಾ ಇದೆ, ಮಳೆಯಲ್ಲೇ ನೆನೀತಿದೆ, ಆಲ್ಮೋಸ್ಟ್ ಕೆಡೋದಿಲ್ಲ. ಮಳೆಯಲ್ಲಿ ನೆಂದರೂ ಕೂಡ ನೋಡಿರಿ, ಮಳೆ ನೀರು ಬಿದ್ದು ಪೇಪರ್ ಯಾವ ರೀತಿ ಆಗಿದೆ. ಈಗಲೂ ಕೂಡ ನೋಡಿ, ಸ್ಟಾರ್ಟ್ರು ಯಾವುದೇ ರೀತಿ ಒಂದು ಬ್ಲೇಡ್ ಕೂಡ ಕಲರ್ ಚೇಂಜ್ ಆಗಿಲ್ಲ. ನೋಡಿರಿ, ವೈರ್ ಕೂಡ ಕಲರ್ ಎಲ್ಲ ಚೇಂಜ್ ಆಗಿದೆ, ಶೀಟ್ ಕೂಡ ಕಲರ್ ಎಲ್ಲ ಶೇಡ್ ಆಗಿದೆ. ಕಡಿಮೆ ಬೆಲೆ ಸ್ಟಾರ್ಟ್ರ್ ಮಾಡ್ಕೋಬೇಕಂದ್ರೆ ಯಾವ್ದಾವುದು ಎಷ್ಟೆಷ್ಟು ಪ್ರೈಸ್ ಇರುತ್ತೆ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಇಷ್ಟು ಮಾಡ್ಕೋಬೇಕಷ್ಟೇ ಕಡಿಮೆ. ರೈತರು ಸುಮ್ಮನೆ 5, 10, 15 ಸಾವಿರ ಕೊಟ್ಟು ಸ್ಟಾರ್ಟರ್ ಬಂದರೆ ಅದಕ್ಕಿಂತ ಚೆನ್ನಾಗಿ ಕೆಲಸ ಮಾಡ್ತಿದ್ರು. ಯಾವ ರೀತಿ ಕೆಲಸ ಮಾಡ್ತಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿರಿ. ನೋಡಿರಿ, ಆಟ ಹಾಕಿದ್ದೀನಿ, ಮಳೆ ಪೂರ್ತಿ ಮಳೆ ನಿಂತಿದೆ. 2 ವರ್ಷದಿಂದ ಮಳೆಗೆ ಇದೇ ಥರ ಯಾವ ರೀತಿ ಇದೆ, ಇದೇ ಥರ ನಿಂತಿದೆ. ಆಟ ಆನ್ ಮಾಡಿ ಕೈಬಿಟ್ಟಿದ್ದೀನಿ, ನೋಡೋಣ. ಸುಮಾರು ದಿವಸ ಆಯಿತು ಆನ್ ಬರೋದಿಲ್ಲ. ಆನ್ ಮಾಡಿ ನಿಮಗೆ ತೋರಿಸಿನಲ್ವಾ. ನೋಡಿ, ಕಡಿಮೆ ಬೆಲೆ ಸ್ಟಾರ್ಟ್ರು ವಿತ್ತು ಮತ್ತು ಸೇಫ್ಟಿ ಏನು ಬೇಡ. ಹೊರಗಡೆ ಇಟ್ಟರು ಈ ಥರ ಮಳೆಗೆ ನೆಂದರೂ ಏನು ಸಮಸ್ಯೆ ಏನಾಗಲ್ಲ. ಅಕಸ್ಮಾತ್ ಈಗ ಕೆಲವರು ಡೋರ್ ಓಪನ್ ಮಾಡಿ ಬಿಟ್ಟೋಗಿರ್ತಾರೆ, ಅಕಸ್ಮಾತ್ ಮಳೆಗೆ ನೆಂದರೂ ಕೂಡ ಏನಾಗೋದಿಲ್ಲ. ನೋಡಿರಿ, ಕಡಿಮೆ ಬೆಲೆ ಅಂದರೆ ಯಾವ ರೀತಿ ಗೊತ್ತಾ, ಇದು ರಿಲೇ ಇದೆಯಲ್ಲ, ನೋಡಿರಿ ತೋರಿಸ್ತೀನಿ, ಹತ್ರದಿಂದನೇ ತೋರಿಸ್ತೀನಿ. ಕರೆಂಟ್ ಇದೆ ಮುಟ್ಟೋಕ್ಕೆ. ಒಂದು ರಿಲೇ 350 ರೂಪಾಯಿ. ಇದು LTLK ಸ್ಟಾರ್ಟರ್ ರಿಲೇ. ಇದು ಕಾಂಟ್ಯಾಕ್ಟರ್ ಇದೆಯಲ್ಲ, 550 ರೂಪಾಯಿ ಕೊಡ್ತಾರೆ. 350 ಒಂದು 550 900 ರೂಪಾಯಿ ಲೆಕ್ಕ ಆಗುತ್ತೆ. 900 ರೂಪಾಯಿ ಆಸ್ಪಾಸ್ ಆಗುತ್ತೆ. 900 ರಿಲೇ ಒಂದು ಇದು ಯಾವುದು ಆಟೋ ಸ್ಟಾರ್ಟರ್ ಇದೆಯಲ್ಲ, ಅದೊಂದು 400 ರೂಪಾಯಿ. ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಅದೊಂದು 400 ರೂಪಾಯಿ, ಪ್ಯೂರ್ ಒಂದು 300 ರೂಪಾಯಿ. ಕೆಳಗಡೆ ಇದೆಯಲ್ಲ ಕನೆಕ್ಟ್ರು, ಇದೊಂದು 40 ರೂಪಾಯಿ ಅಂತ ಇಟ್ಕೊಳ್ಳಿ. ಫೀಸ್ ಒಂದು 400 ರೂಪಾಯಿ ಅಂತ ಇಟ್ಕೊಳ್ಳಿ. ಎಷ್ಟಾಗುತ್ತೆ ಅಮ್ಮ ಅಂದರೆ ಒಂದು 2 ಸಾವಿರದಲ್ಲಿ ಮುಗಿದೋಗುತ್ತೆ. ಅದೇ ನೀವು ಸ್ಟಾರ್ಟ್ರು, ಬೋರ್ಡು, ಪ್ಯೂಲ್ಟ್ರು ಅಂತ ದೊಡ್ಡವೆಲ್ಲ ಅಂದ್ಕೊಂಡ್ರೆ ಕಾಸ್ಟ್ಲಿ ಆಗುತ್ತೆ. ಕಡಿಮೆ ಪ್ರೈಸು ಇದು, ಕಡಿಮೆ ಬೆಲೆಯಲ್ಲೇ ಮುಗಿದೋಗುತ್ತೆ. ಈ ಥರ ಮಾಡ್ಕೊಳ್ರಿ. ಬೇಡ ಬೇಕು ಅಂದರೆ ಒಂದು ವೋಲ್ಟೇಜ್ ಮೀಟ್ರು, ಹಾಫ್ ಮೀಟ್ರು ಹಾಕೊಂಡ್ರೆ ಆಯಿತು. ರೈತರಿಗೆ ಹೇಳ್ತಾ ಇರೋದು, ಯಾವುದೇ ಟೌನಲ್ಲಿ ಇರೋ ಮನೆಗೆ 3 ಫೇಸ್ ಮೋಟ್ರು ಬಿಟ್ಕೊಂಡಿರ್ತಾರಲ್ಲ ಅಂತರಿಗೆಲ್ಲ ಅವ್ರು ಸೇಫ್ಟಿ ಮೆಜರ್ಮೆಂಟ್ ರೈತರು ಮಾಡ್ಕೊತಾರಲ್ಲ ಹೊಲದಲ್ಲಿ, ತೋಟದಲ್ಲಿ. ಸುಮ್ಮನೆ ಸಾಧಾರಣವಾಗಿ ಈ V4ಅಲ್ಲಿ 3 HP ಮೋಟ್ರು ಬಿಟ್ಕೊಂಡಿದ್ರೆ ಅಥವಾ 5 HP ಮೋಟ್ರು ಬಿಟ್ಕೊಂಡಿದ್ರೆ, ಇದು ನಾನು ಇಲ್ಲಿ ರೈತರ ತೋಟಕ್ಕೆ ಬಂದಿದ್ದೆ, ನಾನೇ ರೆಡಿ ಮಾಡಿಕೊಟ್ಟಿದ್ದೆ, ಸಿಂಪಲ್ ಆಗಿರಲಿ ಅಂತ, ಕಡಿಮೆ ಬಜೆಟಲ್ಲಿ ಮಾಡಿಕೊಟ್ರು ಅಂತ ಹೇಳಿದ್ರು. ಇಲ್ಲಿಂದ ಅಲ್ಲಿ ಒಂದು ರೋಲ್ ಬಿಟ್ಟಿದೆ ನೋಡ್ರಿ, ಅಲ್ಲಿ ತೆಂಗಿನ ಮರ ಹತ್ರ ರೋಲ್ ಸುತ್ತಿಗೆ ನೋಡಿರಿ. ಅದು 5 HP ಮೋಟ್ರು. ಬನ್ನಿ ಹತ್ರದಿಂದ ತೋರಿಸ್ತೀನಿ ನಿಮಗೆ, ಇಲ್ಲಿಂದ ಕಾಣಲ್ಲ ಸರಿಯಾಗಿ. 5 HP 30 ಸ್ಟೇಜಿನ ಮೋಟ್ರ್ ಬಿಟ್ಟಿದೆ V4ಅಲ್ಲಿ. ನೀರು ಚೆನ್ನಾಗಿ ಹೊಡಿತಾ ಇದೆ. ಬಟ್ ಇವಾಗ ಮಳೆ ಬಂದಿತ್ತು ಅಂತೇಳಿ ಈಗ ಬೇಸೆ ಹೋಗಿದೆ ನೋಡಿ, ರೋಟೋವೇಟ್ರು. ಹಾಗಾಗಿ ಸುತ್ತಿ ಇಲ್ಲಿಟ್ಟಿದ್ವಿ ನೋಡಿರಿ. ರೋಲ್ ಕಾಣಿಸ್ತಾ ಇದೆಯಾ? ಇದೇ ರೋಲ್ ಬಿಟ್ಟಿದ್ದು. ಇವಾಗ ಒಳಗಡೆ ಇದೆ, ಸ್ವಲ್ಪ ದೂರ ಇದು, ಮುಂದೆ ಆ ಕಡೆ ತೋಟಕ್ಕೆ ಅಲ್ಲೇ ಹೋಗ್ಬೇಕು. ಹಾಗಾಗಿ ಇನ್ನು ಸುತ್ತಿ ಇಟ್ಟಿದ್ದೀವಿ. ಹೊರಗಡೆ ಬಿಸಿಲಿಗೆ ಒಣಗುತ್ತೆ, ಆದರೂ ಏನೂ ಆಗಿಲ್ಲ, ಚೆನ್ನಾಗಿದೆ. ತೋಟದ ಹೇಳಲ್ಲ, ಹಂಗಾಗಿ ರೋಲ್ ಏನೂ ಪ್ರಾಬ್ಲಮ್ ಆಗಿಲ್ಲ. ಆದರೂ ಪ್ರಾಬ್ಲಮ್ಮೇ, ಒಳಗಡೆ ಬಾವಿ ಒಳಗಿದ್ರೆ ಸೇಫ್ ಆಗಿರುತ್ತೆ. ಹೊರಗಡೆ ಇದ್ದರೆ ಬಿಸಿಲಿಗೆ ಒಣಗಿ ಪೂರ್ತಿ ಕಟ್ಟಾಗೋ ಚಾನ್ಸಸ್ ಕೂಡ ಇರುತ್ತೆ. ರೈತರು ಯಾರು ಈ ಥರ ಮಾಡಬೇಡ್ರಿ. ಆದರೂ ನಾವು ಸಜೆಸ್ಟ್ ಮಾಡ್ತೀವಿ. ನೋಡಿರಿ, ಸ್ಟಾರ್ಟ್ರ್ ಬೇಕಿದ್ರೆ ಈ ಥರ ರೈತರು ಕಡಿಮೆ ಪ್ರೈಸಲ್ಲಿ V4 ಮೋಟ್ರಿಗೆ ಮಾತ್ರ 5 HP 3 HP 2 HP ಈ ಥರ 3 ಫೇಸ್ ನಾವು ಈ ಥರ ಸ್ಟಾರ್ಟ್ ಮಾಡ್ಕೊಳ್ರಿ, ಚೆನ್ನಾಗಿರುತ್ತೆ. ಬೇಕಂದ್ರೆ ಒಂದು ಡಿಜಿಟಲ್ ಆನ್ಸ್ ಮೀಟ್ರು, ವೋಲ್ಟೇಜ್ ಮೀಟ್ರು ಹಾಕ್ಸಂಡ್ರೆ ಮುಗಿದೋಯ್ತು, ಚೆನ್ನಾಗಿರುತ್ತೆ ನೋಡಿರಿ. ನೀವು ಯೋಚನೆ ಮಾಡಿರಿ, ಒಂದು 300 ರೂಪಾಯಿ ಫೀಸು, 300 ರೂಪಾಯಿ ಆಟೋ, ಒಂದು 300 ರೂಪಾಯಿ ಪ್ಯೂಲ್ಟ್ರು, 30 ರೂಪಾಯಿ 40 ರೂಪಾಯಿ ಕನೆಕ್ಟ್ರು, ಒಂದು 2,500 ಸಾವಿರದಲ್ಲಿ ಎಲ್ಲ ಮುಗಿದೋಗ್ಬಿಡುತ್ತೆ. ಅದೇ ನೀವು ಸ್ಟಾರ್ಟ್ರು ಅದು ಇದು ಅಂತ ತರಕ್ಕೆ ಹೋದರೆ, ಈಗ LTLK ಸ್ಟಾರ್ಟ್ರು ಒಂದು ತನಕ ಹೋದರೆ 2,800 ರೂಪಾಯಿ ಈಗಿನ ಪ್ರೈಸ್ ಇದೆ, ಬರೀ ಸ್ಟಾರ್ಟ್ರು LTLK. ಆದರೆ ಲೈಫ್ ಇರುತ್ತೆ. ಇದು ಚೆನ್ನಾಗಿದೆ, ಆಲ್ಮೋಸ್ಟ್ ಲೋ ಬಜೆಟಲ್ಲಿ ಇಡೀ ಪೂರ್ತಿ ಸೆಟಪ್ ಆಗಿಬಿಡುತ್ತೆ ಅಷ್ಟೇ. ನೋಡಿರಿ, ಈ ಥರ ಇವಾಗ ಸ್ಟಾರ್ಟ್ರು ಬಿಟ್ಟವ್ರೆ. ಈ ಥರ ನಾನು ರೆಡಿ ಮಾಡಿಕೊಟ್ಟಿರೋ ಸ್ಟಾರ್ಟ್ರು. ವೋಲ್ಟೇಜ್ ಪರವಾಗಿಲ್ಲ, ಇಲ್ಲಿ ಚೆನ್ನಾಗಿರುತ್ತೆ. ಇವಾಗ ಮಳೆ ಬಂದಿದೆಯಲ್ಲ, ಚೆನ್ನಾಗಿ ಹೊಡಿತಾ ಇದೆ ನೀರು. ನೋಡಿರಿ, ಇದೊಂದು ನಿಪ್ಪಲ್ಲೇನೋ ಹೊರದೋಗಿದೆ, ನಾವೇ ಸೆಟ್ ಮಾಡೋಕ್ಕಾಗಲ್ಲ. ಪೂರ್ತಿ ಎಲ್ಲ ನೀರು ತೂಗ್ತಿದ್ದಾರೆ ಅವರು. ಆದರೂ ಇಲ್ಲೇ ಕಿಲ್ಕೊಂಡು ಹೋಗ್ತಾರೆ. ಹೋಗಿಬಿಡಿ, ಬೇರೆ ತೋಟಕ್ಕೆ ಏನೋ ತೋಟಕ್ಕೆ ಹೋಗ್ತಾರೆ, ರೆಡಿ ಮಾಡೋಕೆ ಹೇಳ್ಬೇಕು. ಈಗ ಬರೋತ್ರ ಹಿಂಗೆ ನೀರು ಬೀಳಬಾರ್ದು, ಕೇಸಿಂಗೆಲ್ಲ ಕುಸಿಯೋ ಚಾನ್ಸಸ್ ಇರುತ್ತೆ ಕೆಳಗಡೆ. ಹೇಳಿದ್ವಿ, ಆದರೂ ಮಾಡ್ಕೊಂಡಿಲ್ಲ ರೈತರು. ಮತ್ತು ತೋಟ ಇದೆ, ಬಾಳೆಗೊನೆ ಚೆನ್ನಾಗಿದೆಯಾ? ರೈತರು ನೋಡಿದ್ರು ಈ ಥರ ಸ್ಟಾರ್ಟ್ ಮಾಡ್ಕೊಳ್ಳಿ. ಕಡಿಮೆ ಪ್ರೈಸ್ ಬೇಕಿದ್ದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಮಿಷ್ಟ. ಆದರೂ ಲೋ ಬಜೆಟು ಯಾರು ತೀರಾ ಈ ದುಡ್ಡಿನ ಸಂಕಷ್ಟದಲ್ಲಿ ಇರ್ತಾರಲ್ಲ, 3 HP ಮೋಟ್ರಿಗೆ 5 HP ಮೋಟ್ರಿಗೆ ಸುಮ್ಮನೆ ದೊಡ್ಡ ಸ್ಟಾರ್ಟರ್ ತಂದು ಹಾಕೋ ಅವಶ್ಯಕತೆ ಇಲ್ಲ. ಈ ಥರ ಮಾಡಿದರೆ ಲೋ ಪ್ರೈಸಲ್ಲಿ ಅಷ್ಟು ವೋಲ್ಟೇಜ್ ಅಷ್ಟೊಂದು ಕೆಪಾಸಿಟಿ ಇರಲ್ವಲ್ಲ. 3 HP 5 HP ಅಷ್ಟೊಂದು ಲೋಡ್ ಬೀಳಲ್ಲ. ಹಂಗೆ 15 ಆಮ್ಸ್ ಒಳಗಡೆ ಇರುತ್ತೆ, ಆರಾಮಾಗಿ 15 ಆಮ್ಸ್ ನಡೆಯುತ್ತೆ. ಅದೇ ನಾವು V6 ಮೋಟ್ರಿಗೆ ಈ ಥರ 700 HP ಮೋಟ್ರಿಗೆ V6ಅಲ್ಲಿ 5 HP ಮೋಟ್ರಿಗೆ ಹಾಕಿದ್ರೆ ಏನಾಗಲ್ಲ. ಅದೇ 700 HP ಮೋಟ್ರಿಗೆ ಹಾಕಿದ್ರೆ ಸ್ಟಾರ್ಟ್ರು ಪದೇ ಬರ್ನಾಗಿ ಹೋಗುತ್ತೆ. ಈ ಥರ ಹಾಕಕ್ಕೆ ಹೋಗ್ಬೇಡ್ರಿ. 3 HP V4ಅಲ್ಲಿ 3 HP 5 HP 2 HP ಇದಕ್ಕೆ ಬೆಟರಾಗಿ ಸ್ಟಾರ್ಟ್ರು ಕಂಡೀಷನಾಗಿ ಚೆನ್ನಾಗಿರುತ್ತೆ. ಮಳೆಗೆ ಏನಾಗಲ್ಲ, ಸಮಸ್ಯೆನೇ ಆಗಲ್ಲ. ಆ ಥರ ಕಂಡೀಷನ್ ಆಗಿರುತ್ತೆ. ಯಾಕಂದರೆ ಲೋಡ್ ಬೀಳಲ್ವಾ, ಮಳೆಗೆ ಪೂರ್ತಿ ನಟ್ಟು ಕೂಡ ಸ್ಟೀಲ್ ಕೋಟಿಂಗ್ ಇರ್ತವೆ, ಯಾವುದೇ ರೀತಿ ರಸ್ಟೆಡ್ ಆಗೋದಿಲ್ಲ. ಆದರೂ ಮಳೆಗೆ ನೆನಿಬಾರ್ದು, ಏನಾಗಲ್ಲ, ಸಮಸ್ಯೆ ಇರಲ್ಲ ಅಂತೇಳಿ ನಾವು ಹಾಕಿದ್ವಿ ಅಷ್ಟೇ.
ಸರಿ, ವಿಡಿಯೋ ನೋಡಿದ್ರು ಲೈಕ್ ಮಾಡಿರಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿರಿ. ದಯವಿಟ್ಟು ಕನ್ನಡ ಯೂಟ್ಯೂಬ್ ಚಾನಲ್ನವ್ರನ್ನ ಬೆಳೆಸ್ರಿ. ನಾನು ಸ್ವಂತ ನಾವು ಏನೋ ಸೌಕರ್ಯಲ್ಲ, ನಮ್ಮದು ಜಮೀನು ಒಂದು ಅರ್ಧ ಎಕರೆ ಜಮೀನಿಲ್ಲ ನಮ್ಮ ಅಪ್ಪನ ಹೆಸರಲ್ಲಿ. ನಾನು ಏನೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿನಿ. ದಯವಿಟ್ಟು ನೋಡಿದ್ರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಏನಾದರೂ ಮಾಹಿತಿ ನಂದು ಏನಾದರೂ ತಪ್ಪಿದ್ರೆ ತಿಳಿಸ್ಕೊಡ್ರಿ. ನೀವು ಈ ಥರ ತಪ್ಪು ಮಾಡ್ತಿದ್ಯಾ ಏನಾದರೂ ಇದೆ ಅಂತ ಹೇಳಿದರೆ ಹೇಳ್ರಿ, ನಾನು ಸರಿಪಡಿಸ್ಕೊಳ್ತೀನಿ. ದಯವಿಟ್ಟು ವೀಡಿಯೋ ನೋಡಿದ್ರು ಲೈಕ್ ಮಾಡಿರಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ನಿಮ್ಮಿಂದ ನಾನು ಒಂದು ಟೈಮ್ ಊಟ ತಿನ್ನೋಕ್ಕೋಸ್ಕರ ಈ ಥರ ಸಫರ್ ಪಡ್ತಾಯಿದ್ದೀನಿ. ನೋಡಿ ಕನ್ನಡ ಜನತೆ ಬೆಳೆಸ್ತಾರೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಬೆಳೆಸಿ. ಸರಿ, ಆಯ್ತು, ಬಾಯ್ ಫ್ರೆಂಡ್ಸ್, ಸ್ನೇಹಿತರೆ.